ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ನ ಸೆಕೆಂಡ್ ಚಾಪ್ಟರ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿನ ನಾವಿವತ್ತು ಕಲಿಯೋದಕ್ಕೆ ಬಂದಿದ್ದೀವಿ. ಹಾಗಿದ್ರೆ ಫಸ್ಟ್ನೇ ಥಿಯರಿ ಯಾವುದಪ್ಪ ಅಂದರೆ ಆಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ. ಇಟ್ಸ್ ಗಿವನ್ ಬೈ ಆ್ಯಡಮ್ ಸ್ಮಿತ್. ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಬೇಕು ಅಂದರೆ ಆ ವಿಡಿಯೋನ ನೋಡಿ ನೆಕ್ಸ್ಟ್ ಈ ವಿಡಿಯೋಗೆ ಬರ್ಬೋದು. ಈ ಥಿಯರಿನ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿನ ಡೇವಿಡ್ ರಿಕಾರ್ಡೋ ಅವರು ಕೊಟ್ಟಿರ್ತಾರೆ. ಹಾಗೆ ಇವ್ರದ್ದು ಫೇಮಸ್ ಬುಕ್ ಯಾವುದಪ್ಪ ಅಂದರೆ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ಯಾಕ್ಸೇಷನ್ ಇನ್ ದ ಇಯರ್ 1817. 1817ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ಯಾಕ್ಸೇಷನ್ ಅನ್ನೋ ಬುಕ್ಕನ್ನು ಇವರು ಕೊಟ್ಟಿರ್ತಾರೆ. ಹಾಗೆ ಆ ಬುಕ್ಕಿನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ದ ಥಿಯರಿ ಎಕ್ಸ್ಪ್ಲೈನ್ಸ್ ದ ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ಬೆನಿಫಿಷಿಯಲ್ ವೆನ್ ದ ಕಂಟ್ರಿ ಸ್ಪೆಷಲೈಸ್ಡ್ ಇನ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಇನ್ ವಿಚ್ ದೇ ಹ್ಯಾವ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಆ್ಯಂಡ್ ಎಕ್ಸ್ಚೇಂಜ್ ಫಾರ್ ದೆಮ್ ಅದರ್ ಗೂಡ್ಸ್. ಅಂತಂದರೆ ಇದ್ರ ಸಿಂಪಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಯಾವ ದೇಶ ತಾನು ಉತ್ಪಾದಿಸುವಂಥ ವಸ್ತುವಿನ ಕಾಸ್ಟ್ ಅಂದರೆ ವೆಚ್ಚ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ, ಯಾವುದ್ರಲ್ಲಿ ಅಡ್ವಾಂಟೇಜ್ ಇರುತ್ತೆ ಆ ವಸ್ತುವನ್ನು ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಇದು ತಿಳಿಸುತ್ತೆ. ಹಾಗೆ ಇದ್ರ ಡೆಫಿನೇಷನ್ನ ನೋಡೋದಾದರೆ, ಎ ಕಂಟ್ರಿ ಶುಡ್ ಸ್ಪೆಷಲೈಸ್ಡ್ ಇನ್ ದ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಕಮಾಡಿಟೀಸ್ ಇನ್ ವಿಚ್ ಇಟ್ ಹ್ಯಾಸ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಆ್ಯಂಡ್ ಇಂಪೋರ್ಟ್ ಕಮಾಡಿಟೀಸ್ ಇನ್ ವಿಚ್ ಹ್ಯಾಸ್ ಕಂಪ್ಯಾರಿಟಿವ್ ಡಿಸ್ಅಡ್ವಾಂಟೇಜಸ್. ಯಾವುದರಲ್ಲಿ ಕಾಸ್ಟ್ ಅಡ್ವಾಂಟೇಜ್ ಸಿಗುತ್ತೆ ನಮಗೆ ಅದನ್ನು ಪ್ರೊಡಕ್ಷನ್ ಮಾಡಬೇಕು. ಹಾಗೆ ಯಾವುದರಲ್ಲಿ ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಕಂಪ್ಯಾರಿಟಿವ್ಲಿ ಡಿಸ್ಅಡ್ವಾಂಟೇಜಸ್ ಇರುತ್ತಲ್ವ ಅಂಥ ವಸ್ತುವನ್ನು ನಾವೇನು ಮಾಡಬೇಕು, ಪ್ರೊಡಕ್ಷನ್ನ. ಮುಂದೆ ನೋಡೋದಾದರೆ ಮೀನಿಂಗ್ ಆಫ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ. ಸೊ ಈ ಮೀನಿಂಗ್ ನೋಡೋದಾದರೆ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ರೆಫರ್ಸ್ ಟು ದ ಎಬಿಲಿಟಿ ಆಫ್ ಎ ಕಂಟ್ರಿ ಟು ಪ್ರೊಡ್ಯೂಸ್ ಗೂಡ್ಸ್ ಅಟ್ ಎ ಲೋವರ್ ಕಾಸ್ಟ್, ಲೋವರ್ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿದ್ದಾರೆ ಕಂಪೇರ್ ಟು ಅದರ್ ಕಂಟ್ರೀಸ್. ಅದನ್ನು ಹೇಗೆ ಹೇಳಿದ್ದಾರೆ, ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂದು ಟೇಬಲ್ ಮುಖಾಂತರ ನೋಡೋದಾದರೆ, ಕಂಟ್ರಿ ಇಂಗ್ಲೆಂಡ್ ಅದನ್ನು ಇ ಅಂತ ಬರ್ಕೊತೀನಿ ಆ್ಯಂಡ್ ಪೋರ್ಚುಗಲ್ನ ಪಿ ಅಂತ ಬರ್ಕೊತೀನಿ. ಹಾಗೆ ಇವೆರಡು ಕಂಟ್ರಿಗಳು ಏನಿದೆ, ಇವೆರಡು ಕ್ಲಾತು ಮತ್ತು ಇಂಗ್ಲೆಂಡು 100 ಯೂನಿಟ್ಸ್ ಅಷ್ಟು ಕ್ಲಾತ್ ಮತ್ತು 120 ಯೂನಿಟ್ಸ್ ಅಷ್ಟು ಲೇಬರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ ಒಂದು ದಿನಕ್ಕೆ. ಓಕೆನಾ, ಕ್ಲಾತು 100 ಹಾಗೆ ವೈನು 120. ಅದೇ ಥರ ಪೋರ್ಚುಗಲ್ ನೋಡೋದಾದರೆ ಪೋರ್ಚುಗಲ್ಲು 90 ಕ್ವಾಂಟಿಟಿಯಷ್ಟು ಕ್ಲಾತನ್ನು ಪ್ರೊಡಕ್ಷನ್ ಮಾಡುತ್ತೆ ಒಂದು ದಿನಕ್ಕೆ. ಹಾಗೆ 80 ಕ್ವಾಂಟಿಟಿಯಷ್ಟು ವೈನನ್ನು ಪ್ರೊಡಕ್ಷನ್ ಮಾಡ್ತಾರೆ ಒಬ್ಬರು ಲೇಬರು. ಓಕೆನಾ, ಆ ಥರ ನೋಡೋದಾದರೆ ಇದ್ರ ಆಪರ್ಚುನಿಟಿ ಕಾಸ್ಟ್ಗೆ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಮುಖಾಂತರ ನಾವು ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಫಾರ್ಮುಲಾ ನೋಡೋದಾದರೆ ಇಂಗ್ಲೆಂಡ್ ಅನ್ನೋ ಒಂದು ಕಂಟ್ರಿನ ತೊಗೊಂಡ್ರೆ ಈ 1 ಯೂನಿಟ್ ಆಫ್ ಕ್ಲಾತನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಇದು 100 ಯೂನಿಟ್ಸ್ ಆಫ್ ಕ್ಲಾತು ಡಿವೈಡೆಡ್ ಬೈ 120 ಯೂನಿಟ್ಸ್ ಆಫ್ ವೈನನ್ನು ಡಿವೈಡ್ ಮಾಡಿದ್ರೆ ನಮಗೆ ಕಾಸ್ಟ್ ಎಷ್ಟು ಸಿಗುತ್ತೆ, ಎಷ್ಟು ಪರ್ಸೆಂಟೇಜ್ ಕಾಸ್ಟನ್ನು ಖರ್ಚು ಮಾಡ್ತಾಯಿದ್ದೀವಿ ಪರ್ ಡೇ ಲೇಬರ್ಸ್ಗೆ ಅಂತ ಗೊತ್ತಾಗುತ್ತೆ. ಅದೇ ಥರ 1 ಯೂನಿಟ್ಸ್ ಆಫ್ ವೈನನ್ನು ಪ್ರೊಡಕ್ಷನ್ ಮಾಡೋದಕ್ಕೆ 120 ಯೂನಿಟ್ಸ್ ಆಫ್ ವೈನ್ ಡಿವೈಡೆಡ್ ಬೈ 100 ಯೂನಿಟ್ಸ್ ಆಫ್ ಕ್ಲಾತನ್ನು ಡಿವೈಡ್ ಮಾಡೋರು ನಮಗೆ 1 ಯೂನಿಟ್ ಆಫ್ ವೈನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಕಾಸ್ಟನ್ನು ತಗೊತಾ ಇದೆ ಆ್ಯಸ್ ಕಂಪೇರ್ ಟು ಪರ್ಸೆಂಟೇಜಲ್ಲಿ ಹೇಳಿದ್ದಾರೆ. ಹಾಗಿದ್ರೆ 1 ಯೂನಿಟ್ ಆಫ್ ಕ್ಲಾತ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಕಾಸ್ಟು 0.83 ತಗೊಳುತ್ತೆ. ಹಾಗೆ 1 ಯೂನಿಟ್ ಆಫ್ ವೈನನ್ನು ಪ್ರೊಡಕ್ಷನ್ ಮಾಡೋದಕ್ಕೆ 1.2 ರುಪೀಸ್ ಅಷ್ಟು ಪ್ರೊಡಕ್ಷನ್ ಕಾಸ್ಟನ್ನು ತಗೊಳುತ್ತೆ. ಪೋರ್ಚುಗಲ್ ಏನಾದರೂ 1 ಯೂನಿಟ್ ಆಫ್ ಕ್ಲಾತನ್ನು ಪ್ರೊಡಕ್ಷನ್ ಮಾಡೋದಕ್ಕೆ 90 ಯೂನಿಟ್ಸ್ ಆಫ್ ಕ್ಲಾತ್ ಡಿವೈಡೆಡ್ ಬೈ 80 ಯೂನಿಟ್ಸ್ ಆಫ್ ವೈನನ್ನು ಡಿವೈಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ 1 ರೂಪಾಯಿ 125 ಅಷ್ಟು ಪೈಸಾ ಅಷ್ಟು ಅಮೌಂಟ್ ಕಾಸ್ಟ್ ಆಗುತ್ತೆ. 1 ಯೂನಿಟ್ ಆಫ್ ವೈನನ್ನು ಪ್ರೊಡಕ್ಷನ್ ಮಾಡೋದಕ್ಕೆ 80 ಅಷ್ಟು ವೈನ್ ಡಿವೈಡೆಡ್ ಬೈ 90 ಯೂನಿಟ್ಸ್ ಅಷ್ಟು ಕ್ಲಾತನ್ನು ಡಿವೈಡ್ ಮಾಡೋದು ನಮಗೆ 0.89 ಅಷ್ಟು ಕ್ಲಾತ್ ಸಿಗುತ್ತೆ ನಮಗೆ. ಹಾಗಿದ್ರೆ ಕಾಸ್ಟ್ ಯಾವುದ್ರಲ್ಲಿ ಕಡಿಮೆ ಇದೆ, ಕಾಸ್ಟ್ ಬಂದು 0.89 ಅಂದರೆ ವೈನನ್ನು ಪೋರ್ಚುಗಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಕಾಸ್ಟ್ ಅಡ್ವಾಂಟೇಜ್ ಸಿಗುತ್ತೆ. ಓಕೆನಾ, ಇದರ್ಥ ಆಗಿದೆ ಅಂತಂದರೆ ದೇರ್ಫೋರ್ ಇಂಗ್ಲೆಂಡ್ ಹ್ಯಾಸ್ ದ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಇನ್ ದ ಕ್ಲಾತ್ ಪ್ರೊಡಕ್ಷನ್. ಕ್ಲಾತನ್ನು ಪ್ರೊಡಕ್ಷನ್ ಮಾಡೋದ್ರಲ್ಲಿ ಇಂಗ್ಲೆಂಡ್ಗೆ ಅಡ್ವಾಂಟೇಜ್ ಇದೆ. ಅದೇ ಥರ ಪೋರ್ಚುಗಲ್ಲು ವೈನನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಅದಕ್ಕೆ ಅಡ್ವಾಂಟೇಜ್ ಸಿಗುತ್ತೆ. ಇದ್ರ ಅಸಂಪ್ಷನ್ಸ್ನ ನೋಡೋದಾದರೆ, ಅಸಂಪ್ಷನ್ ಆಫ್ ದ ಥಿಯರಿಯನ್ನು ನೋಡೋದಾದರೆ, ಓನ್ಲಿ 2 ಕಂಟ್ರೀಸ್ ಆ್ಯಂಡ್ 2 ಕಮಾಡಿಟೀಸ್, ಬರೀ 2 ದೇಶಗಳು ಮತ್ತು 2 ಕಮಾಡಿಟೀಸ್ಗಳನ್ನ ಇಟ್ಕೊಂಡು ಈ ಥಿಯರಿನ ಡ್ರಾ ಮಾಡಿದರೆ, ಲೇಬರ್ ಈಸ್ ದ ಓನ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲೇಬರ್ ಕಾಸ್ಟ್ ಡಿಟರ್ಮೈನ್ಸ್ ದ ವ್ಯಾಲ್ಯೂ, perfect competition exists and free trade between nations, and no transportation cost, full employment of resources, and labor is homogeneous, constant returns to scale. ಇದರಲ್ಲಿ ಒಂದು 5 to 6 ಅಷ್ಟನ್ನು ನೀವು ನೋಟ್ ಮಾಡ್ಕೊಂಡು ಬರೋದ್ರೆ ಇಟ್ಸ್ ಎನಫ್. ಅದೇ ಥರ ಅಡ್ವಾಂಟೇಜಸ್ ಅಥವಾ ಮೆರಿಟ್ಸನ್ನು ನೋಡೋದಾದರೆ, ಎಕ್ಸ್ಪ್ಲೈನ್ಸ್ ದ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್,
ಆ್ಯಂಡ್ ಎನ್ಕರೇಜ್ ದ ಸ್ಪೆಷಲೈಸೇಷನ್. ಯಾವ ಕಂಟ್ರಿ ಸ್ಪೆಷಲೈಸ್ ಇದೆ ಅದನ್ನು ಪ್ರೊಡಕ್ಷನ್ ಮಾಡಲಿ ಅಂತ ಬಿಟ್ಕೊಡುತ್ತೆ. ಎಫಿಷಿಯೆಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಇರುವಂಥ ರಿಸೋರ್ಸಸ್ಸು ಫುಲ್ ಎಫಿಷಿಯೆಂಟಾಗಿ ವರ್ಕ್ ಮಾಡಿದ್ರೆ ಹೇಗಿರುತ್ತೆ. ಇನ್ಕ್ರೀಸ್ ವರ್ಲ್ಡ್ ಔಟ್ಪುಟ್. ಸೊ ಎಲ್ಲ ದೇಶಗಳು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಫಿಷಿಯೆಂಟಾಗಿ ನಮ್ಮದು ವರ್ಲ್ಡ್ದು ಔಟ್ಪುಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೈಸಸ್ ಲಿವಿಂಗ್ ಸ್ಟ್ಯಾಂಡರ್ಡ್. ಸೊ ಎಲ್ಲರೂ ಉತ್ಪಾದನೆ ಮಾಡ್ತಾ ಇದ್ದಾರೆ, ಎಲ್ಲರೂ ದುಡಿತಿದ್ದಾರೆ ಅಂದರೆ ಏನಾಗುತ್ತೆ, ನಮ್ಮದು ಸ್ಟ್ಯಾಂಡರ್ಡ್ ಲಿವಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಮೋಟ್ ಎಕನಾಮಿಕ್ ಕಾರ್ಪೊರೇಷನ್ಸ್ ಅಮಾಂಗ್ ನೇಷನ್ಸ್. ಆ್ಯಂಡ್ ಲಾಸ್ಟ್ ಒನ್, ಹೆಲ್ಪ್ ಕಂಟ್ರೀಸ್ ಒಬ್ಟೈನಿಂಗ್ ಗೂಡ್ಸ್ ಅಟ್ ಅ ಲೋವರ್ ಕಾಸ್ಟ್. ಎಲ್ಲ ದೇಶಗಳು ಕಡಿಮೆ ಬೆಲೆಯಲ್ಲಿ ಉತ್ಪಾದನೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿರುವಂಥ ಜನರಿಗೂ ಸಹ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗ್ತಾ ಹೋಗುತ್ತೆ. ಅದೇ ಥರ ಕ್ರಿಟಿಸಿಸಮ್. ಯಾವುದೇ ಒಂದು ಎಕನಾಮಿಕ್ ಥಿಯರೀಸ್ಗಳನ್ನ ನಾವು ತೊಗೊಂಡ್ರೆ ಎಲ್ಲ ಎಕನಾಮಿಕ್ಸ್ ಥಿಯರಿ ಆಲ್ಮೋಸ್ಟು ಕ್ರಿಟಿಸಿಸಮ್ನಿಂದನೇ ಎಂಡ್ ಆಗುತ್ತೆ. ಸೊ ಲೇಬರ್ ಇಸ್ ನಾಟ್ ಓನ್ಲಿ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕ್ರಿಟಿಸಿಸಮ್ ಮಾಡಿದ್ದಾರೆ. ಇಗ್ನೋರ್ ದ ಕ್ಯಾಪಿಟಲ್ ಆ್ಯಂಡ್ ಟೆಕ್ನಾಲಜಿ. ಕ್ಯಾಪಿಟಲ್ ಮತ್ತು ಟೆಕ್ನಾಲಜಿನೂ ಪ್ರೊಡಕ್ಷನ್ಗೆ ಬೇಕು, ಇದನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಸಂಪ್ಷನ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್ ಇಸ್ ಅನ್ರಿಯಲಿಸ್ಟಿಕ್. ಸೊ ಎಲ್ಲ ದೇಶನೂ ಎಲ್ಲ ಟೈಮಲ್ಲೂ ಫುಲ್ ಎಂಪ್ಲಾಯ್ಮೆಂಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಸಂಪ್ಷನ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್ ಇಸ್ ಅನ್ರಿಯಲಿಸ್ಟಿಕ್. ಟ್ರಾನ್ಸ್ಪೋರ್ಟೇಷನ್ಸ್ ಕಾಸ್ಟ್ ಆರ್ ಇಗ್ನೋರ್ಡ್. ಅಂದರೆ ಹೋಗಿ ಬರೋದಕ್ಕೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ನ ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಪರ್ಫೆಕ್ಟ್ ಕಾಂಪಿಟೇಷನ್ ರೇರ್ಲಿ ಎಕ್ಸಿಸ್ಟ್. ಯಾವಾಗಲೂ ಪರ್ಫೆಕ್ಟ್ ಕಾಂಪಿಟೇಷನ್ ಇರಲ್ಲ, ಅದು ತುಂಬ ಕಡೆ ಇದ್ದೇನೂ ಇರ್ಬೋದು. ಲೇಬರ್ ಇಸ್ ನಾಟ್ ಹೋಮೋಜಿನಿಯಸ್. ಒಂದೇ ಥರ ಇರಲ್ಲ ಲೇಬರ್ಸ್ಗಳು. ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಎಕ್ಸಿಸ್ಟ್ ಇನ್ ರಿಯಾಲಿಟಿ. ಆ್ಯಕ್ಚುಲಿ ಟ್ರೇಡ್ ಬ್ಯಾರಿಯರ್ಸ್ ಇರುತ್ತೆ, ಟ್ರೇಡ್ ಎಕ್ಸಿಸ್ಟಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಸ್ಟ್ಯಾಟಿಕ್ ಥಿಯರಿ ಇಗ್ನೋರ್ಸ್ ಎಕನಾಮಿಕ್ ಗ್ರೋತ್ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾರಿಗೆಲ್ಲ ಇದು ನೀಡ್ಫುಲ್ ಇದೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.